ಇವ ನಾರವ ಇವ ನಾರವ ಇವ ನಾರವ ಎನಿಸಿದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮದೇವ. ಇದು 850 ವರ್ಷಗಳ ಹಿಂದೆ ಆಡಿರ್ತಕ್ಕಂಥ ಮಾತು. ಆದರೆ ಇನ್ನೂ ಇವ ನಮ್ಮವ ನಮ್ಮವ ಅಂತಕ್ಕಂಥದ್ದು ಬುದ್ಧಿ. ಬಹಳ ಜನ ವಿದ್ಯಾವಂತರು ಕೂಡ ಡಾಕ್ಟರ್ ಓದಿರೋರು, ಇಂಜಿನಿಯರಿಂಗ್ ಓದಿರೋರು, ಪ್ರೊಫೆಸರ್ಗಳಾಗಿರ್ತಕ್ಕಂಥವ್ರು ಇದನ್ನು ಹೇಳ್ಬಿಟ್ಟು ಆಮೇಲೆ ಜಾತಿ ಮಾಡ್ತಾರೆ. ಅದಕ್ಕೆ ಲೋಕಿ ಅವರು ಒಂದು ಮಾತು ಹೇಳ್ತಾ ಇದ್ರು, ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ, ಜಡತ್ವ ಇದೆ. ಈ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲದೆ ಇರೋದ್ರಿಂದ ಬದಲಾವಣೆ ತೀವ್ರವಾಗಿ ಆಯ್ತಾ ಇಲ್ಲ. ಜಾತಿ ಹೋಗ್ತಾ ಇಲ್ಲ, ಮತ ಹೋಗ್ತಾ ಇಲ್ಲ, ಧರ್ಮ ಹೋಗ್ತಾ ಇಲ್ಲ, ವರ್ಗ ಹೋಗ್ತಾ ಇಲ್ಲ. ಇವೆಲ್ಲವೂ ಕೂಡ ಇನ್ನೂ ಇದಾವೆ ಅಂತಕ್ಕಂಥದ್ದನ್ನು ನಾವು ಸಮಾಜದಲ್ಲಿ ನೋಡಿದಾಗ ಕಾಣಲಿಕ್ಕೆ ಸಾಧ್ಯ. ಯಾವುದೇ ವ್ಯವಸ್ಥೆನಲ್ಲಿ, ಸಾಮಾಜಿಕ ವ್ಯವಸ್ಥೆ ಜಡತ್ವದಿಂದ ಕೂಡಿದ್ರೆ ಅಲ್ಲಿ ಚಲನೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಚಲನೆ ಬರ್ತದೆ? ನಾನು ಯಾವಾಗ ಒಂದು ನನ್ನ ಅನುಭವನ ಹೇಳ್ತಾ ಇರ್ತೀನಿ. ಏನಪ್ಪ ಅದು ಅಂತಂದ್ರೆ, ನಾನು BSc ಓದುವಾಗ ನಮ್ಮಪ್ಪ ನನಗೆ ಮನೆಯಲ್ಲಿರ್ತಕ್ಕಂಥ ದನಗಳಿಗೆ ನೀರು ಕುಡಿಸೋ ಕೆಲಸ ಕೊಟ್ಬಿಟ್ಟಿದ್ದರು. ದನ ಕರುಗಳಿಗೆ ನೀರು ಕುಡಿಸಬೇಕು. ಆಗ ನಮ್ಮ ಮನೆ ಪಕ್ಕದಲ್ಲಿದ್ದಂಥ ಬಾವಿಗೆ ನೀರು ಸೇರ್ಲಿಕ್ಕೆ ಹೋಯ್ತಿದ್ದೆ ನಾನು. ಆ ನೀರಿನಲ್ಲಿ ಎಲ್ಲ ಕಸ ಎಲ್ಲ ಸೇರ್ಕೊಂಡಿರೋದು, ಗುಬ್ಬಚ್ಚಿಗಳೆಲ್ಲ ಗೂಡು ಕಟ್ಟಿಕೊಂಡು ಕಸ ಎಲ್ಲ ಸೇರ್ಕೊಂಡಿರೋದು. ನಾನು ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಅವೆಲ್ಲ ಕಸ ಎಲ್ಲ ದೂರ ಹೋದ್ಮೇಲೆ ನೀರು ತಗೊಳ್ಬೇಕು. ಆ ನೀರು ತಗೊಂಡು ದನ ಕರುಗಳಿಗೆ ಕುಡಿಸ್ತಿದ್ದೆ. ಆಮೇಲೆ ಮತ್ತೆ ಬಾವಿಗೆ ಹೋದಾಗ ಮತ್ತೆ ಸೇರ್ಕೊಂಡಿರೋದು, ಆ ಕಸ ಎಲ್ಲ ಮತ್ತೆ ಸೇರ್ಕೊಂಡ್ಬಿಟ್ಟಿದೆ. ಹಾಗೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಸಾಮಾಜಿಕ ವ್ಯವಸ್ಥೆ ಇಂಥ ಕುವೆಂಪು ಅಂತವರು ಹೇಳಿದಾಗ ಸ್ವಲ್ಪ ಚಿತ್ರತರು ಮತ್ತೆ ಹಂಗಾಗಿದೆ ನಮ್ಮ ಸಾಮಾಜಿಕ ವ್ಯವಸ್ಥೆ. ಅದಕ್ಕಾಗಿ ಇನ್ನೂ ಜಾತಿ ವ್ಯವಸ್ಥೆ ಹೋಗಿಲ್ಲ, ವರ್ಗ ವ್ಯವಸ್ಥೆ ಹೋಗಿಲ್ಲ. ನಮಗೆ ವೈಚಾರಿಕತೆ ಬೆಳೆದಿಲ್ಲ. ಮತ್ತೆ ನಮ್ಮ ದೃಷ್ಟಿಕೋನ ಇದೆಯಲ್ಲ, ವೈಜ್ಞಾನಿಕ ಮನೋಭಾವ ಬೆಳೀಲಿಕ್ಕೆ ಆಗಿಲ್ಲ. ಇದು ನಮ್ಮಲ್ಲಿರ್ತಕ್ಕಂಥ ದೋಷಗಳು. ಈ ದೋಷಗಳನ್ನ ಸರಿಮಾಡಿಸದೆ ಹೋದ್ರೆ, ಅದಕ್ಕೆ ಕುವೆಂಪು ಅವರ ವಿಚಾರಧಾರೆ ಇದೆಯಲ್ಲ ಇವತ್ತಿಗೂ ಪ್ರಸ್ತುತ. ಈ ಜಾತಿ ವ್ಯವಸ್ಥೆಯಲ್ಲಿ ಮತ್ತೆ ಮತ ವ್ಯವಸ್ಥೆಯಲ್ಲಿ ಮತ್ತೆ ವೈಚಾರಿಕತೆ ಇರ್ತಕ್ಕಂಥ ಮೂಢನಂಬಿಕೆಗಳಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಎಲ್ಲಿವರೆಗೆ ಈ ಸಮಾಜದಲ್ಲಿ ಇರ್ತದೆ ಅಲ್ಲಿವರೆಗೆ ಕುವೆಂಪು ವಿಚಾರಧಾರೆಗಳು ಪ್ರಸ್ತುತ ಅಂತಕ್ಕಂಥ